ಲೇಔಟ್ಗೆ ಜಿಬಿಕೆ ಉತ್ತರ ಪಾಲಿಕೆ ಆಯುಕ್ತ ಭೇಟಿ ಕೊಟ್ಟಿದ್ದಾರೆ. ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕಂದಾಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಕೋಗಿಲು ಲೇಔಟ್ಗೆ ಜಿಬಿಎ ಉತ್ತರ ಪಾಲಿಕೆ ಆಯುಕ್ತ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಕಂದಾಯ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಏನೇನ್ ಡಾಕ್ಯುಮೆಂಟ್ ಇದೆ, ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆಯಾ, ಸರ್ವೆ ನಡೆಸಿದಂತಹ ಕಂದಾಯ ಅಧಿಕಾರಿಗಳ ಬಳಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗ ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿದ್ದಾರೆ, ಆದರೆ ಅವರಿಗೆ ವಸತಿಯನ್ನ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಹಾಗಿದ್ರೆ ಈಗ ಅಧಿಕಾರಿ ಭೇಟಿ ಕೊಟ್ಟಿದ್ದಾರಲ್ಲ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಅವರು, ಏನೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ, ಏನೇನು ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ? ಚೈತ್ರ, ಯಲಹಂಕದ ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದು ಸರಿಸುಮಾರು 10 ದಿನಗಳಾಗೋಗಿದೆ. ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಇಲ್ಲಿರುವಂತಹ ನಿವಾಸಿಗಳ ಸಂಪೂರ್ಣ ದಾಖಲೆಯನ್ನ ಜಿಬಿಎ ಅಧಿಕಾರಿಗಳು ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಾಗ್ಲಿ ಅಥವಾ ತಹಶೀಲ್ದಾರ್ ನೇಮಕ ಮಾಡಿರುವಂತಹ ಒಂದಷ್ಟು ತಂಡ ಇಲ್ಲಿರುವಂತಹ ಜನರ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಬೆಳಿಗ್ಗೆಯಿಂದಲೂ ಕೂಡ ಮಾಡಿತ್ತು. ಅಂದ್ರೆ ಬೆಳಿಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಬಂದಿದ್ರು, ಭೇಟಿ ನೀಡಿದ್ರು, ಜನರ ಸಮಸ್ಯೆಯನ್ನ ಆಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಉತ್ತರ ಪಾಲಿಕೆಯ ಆಯುಕ್ತ ಆಗಿದ್ದಂತಹ ಪೊಮ್ಮಲ ಸುನಿಲ್ ಕುಮಾರ್ ಅವರು ಕೂಡ ಭೇಟಿ ನೀಡಿ ಬೆಳಿಗ್ಗೆಯಿಂದ ಏನೇನು ಸರ್ವೆ ಮಾಡಿದ್ರು ಅಂತ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಂದ್ರೆ ಇಲ್ಲಿರುವಂತಹ 167 ಮನೆಯ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತಹದ್ದು ಸರಿಸುಮಾರು. ಸೊ ಅಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆದಂತಹ ಸಂದರ್ಭದಲ್ಲಿ ಬಹುತೇಕ ಜನ ಹೇಳಿದ್ರು, ನಮ್ಮ ಹತ್ರ ಎಲ್ಲಾ ದಾಖಲೆಗಳಿವೆ, ನಮ್ಮ ಹತ್ರ ವೋಟರ್ ಐಡಿ ಇದೆ, ಪಾನ್ ಕಾರ್ಡ್ ಇದೆ, ಇಲ್ಲಿ ಬೇಕಾದಂತಹ ಕರ್ನಾಟಕದವರು ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇವೆ, ಆದ್ರೂ ಕೂಡ ಈ ರೀತಿಯಾಗಿ ನಮ್ಮನ್ನ ಏಕಾಏಕಿಯಾಗಿ ಡೆಮೊಲಿಷನ್ ಮಾಡಿ ಹೊರಗಡೆ ಹಾಕ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪ ಕೂಡ ಇತ್ತು. ಹಾಗಾಗಿ ಅಧಿಕಾರಿಗಳ ತಂಡ ಇವತ್ತು 5 ಟೀಮ್ ಆಗಿ 20 ಜನ ಅಧಿಕಾರಿಗಳ ತಂಡ ಇಲ್ಲಿ ಇದ್ದಂತಹ ಕೋಗಿಲು ಲೇಔಟ್ ನಲ್ಲಿ ಇದ್ದಂತಹ 167 ಮನೆಗಳ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಕಂದಾಯ ಅಧಿಕಾರಿಗಳ ಬಳಿ ಕೂಡ ಪೊಮ್ಮಲ ಸುನಿಲ್ ಕುಮಾರ್ ಅವರು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಬೆಳಿಗ್ಗೆ ಅಷ್ಟೇ ಈ ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು, ಜನರ ಸಮಸ್ಯೆಯನ್ನು ಕೂಡ ಆಲಿಸುವಂತಹ ಪ್ರಯತ್ನ ಕೂಡ ಆಯಿತು. ಇನ್ನು ವಿಧಾನಸಭೆಯಲ್ಲಿ ಜಿಬಿಎ ಅಧಿಕಾರಿಗಳನ್ನ ಅಂದ್ರೆ ಆರ್ ಅಶೋಕ್ ಅವರು ಜಿಬಿಎ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಅದರ ಜೊತೆಗೆ ಈ ಭಾಗದ ತಹಶೀಲ್ದಾರ್ ಆಗಿರುವಂತಹ ಶ್ರೇಯಸ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಬೆಂಗಳೂರು ನಗರ ಡಿಸಿ ಆಗಿರುವಂತಹ ಜಗದೀಶ್ ಅವರ ಬಳಿಯೂ ಕೂಡ ಫೋನ್ ಸಂಪರ್ಕದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಮಾಹಿತಿಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿ ನೇರವಾಗಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇಲ್ಲಿರುವಂತವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಅನ್ನುವಂತಹ ಆರೋಪವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಇದರಲ್ಲಿ ಕರ್ನಾಟಕದವರು ಇರೋದು ಬಹಳ ವಿರಳ ಅನ್ನುವಂತಹ ಆರೋಪವನ್ನು ಕೂಡ ಈಗ ವಿಪಕ್ಷಗಳು ಮಾಡ್ತಾ ಇರುವಂತದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿರುವಂತಹ ಈ ಯಲಹಂಕ ಒತ್ತುವರಿ ವಿಚಾರ ರಾಜಕೀಯ ಚರ್ಚೆ ಆಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಇಕ್ಬಾಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ರನ್ನ ಗಣನೆಗೆ ತೆಗೆದುಕೊಳ್ಳಬೇಡಿ, ಯಾಕಂದ್ರೆ ಈ ಹಿಂದೆಯೂ ಕೂಡ ಇಕ್ಬಾಲ್ ಹುಸೇನ್ ಅವರು ಇದೇ ಒಂದು ವಿಚಾರವನ್ನ ಹೇಳ್ತಾನೆ ಇದ್ರು. ಆಗ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲೂ ಕೂಡ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಹೊಡಿತಾರೆ ಅಂತ ಹಾಗೆ ಹೇಳ್ತಾರೆ, ನನ್ನ ನಾಯಕತ್ವದ ಬಗ್ಗೆ 2026ರಲ್ಲಿ ಮಾತನಾಡ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಜನವರಿ 6 ಮತ್ತು 9 ಒಳಗಡೆ ನೀವು ಸಿಎಂ ಆಗ್ತೀರಾ ಅಂತ ಇಕ್ಬಾಲ್ ಹುಸೇನ್ ಮತ್ತೆ ಹೇಳಿದ್ದಾರೆ ಸರ್. ಇಕ್ಬಾಲ್ ಹುಸೇನ್ ನೀವು ಗಣನೆಗೆ ತಗೋಬಿಡಿ. ನೀವೇ ಎಂಎಲ್ಎ ಮಾಡಿರೋದು ಸರ್. ಅವನಿಗೆಲ್ಲರೂ ಅಲ್ಲಿ ಕ್ಷೇತ್ರದವ್ರು ಇಟ್ಕೊಂಡು ಏನಾರು ಹೊಡಿತಾರೆ ಅಂತ ಅವ್ನು ಹೆಂಗೆ ಹೇಳ್ತಾ ಇದ್ದಾರೆ.